ಏನ್ ತಂದು ಇದಕ್ಕೆ ಕರಪ್ಷನ್ ಆದ್ಮೇಲೆ ಕಾನೂನು ಪ್ರಕಾರ ಬರ್ಲಿ, ನಾವು ಬಿಟ್ಕೊಂಡಿದ್ದೀವಿ, ಬೇಡ ಜಾಗನ ಕಾನೂನು ಪ್ರಕಾರ ಬಂದ್ ಮಾಡ್ಕೊಂಡು ಹೋಗ್ಲಿ. ಎಲ್ಲಿದೆ ತೋರಿಸಿ, ಚೆಕ್ ಬಂದಿತ್ತು ತೋರಿಸಿ. ಸೈಟ್ ನಂಬರ್ ಜಾಗ ಇದ್ದು ಅಲ್ಲೂ ಬರ್ಬೋದು, ಅಲ್ಲೂ ಬರ್ಬೋದು. ನೋಡಿ ಮೇಡಮ್, ದಯಮಾಡಿ ನಾವು ಹೋದ್ರೆ ಮತ್ತೆ ಕರೆಕ್ಟ್ ಆಗುತ್ತೆ ಮೇಡಮ್. ಬನ್ನಿ ಗಲಾಟೆ ಆಗ್ತದೆ ಮೇಡಮ್, ಬನ್ನಿ ಪ್ಲೀಸ್ ಬನ್ನಿ ಪ್ಲೀಸ್ ಬನ್ನಿ. ಆಮೇಲೆ ಮಾಡಿ ಬಂತ ಮಾಡಕ್ ನೋಡಿ ಸರ್, ನಾವು ಸರ್ ನ್ಯಾಯ ಕೊಟ್ಟು ದೊಡ್ಡರಿಗಾರ ಒಂದೇ ಬಡವರಿಗಾರ ಒಂದೇನಾ ಅರೆಸ್ಟ್ ಮಾಡಕ್ಕಾಗಿಲ್ಲ. ಪೊಲೀಸ್ ಕಮಿಷನರ್ಗೆ ಕೊಡಿ, ಕರೀರಿ. ಹೊಡಿಬೇಕಂದ್ರಿ ಸರ್, ಬನ್ನಿ ಸರ್, ಬನ್ನಿ ಸರ್. ಅವ್ರು ಮೇಡಮ್ ಪೇಪರ್ ಕೊಟ್ಟಿರೋ ಮೇಡಮ್, ಯಾಕೆ ಸಣ್ಣ ಪೇಪರ್ ಕೊಡಿ ಪೇಪರ್ ಕೊಡಿ ಅಂತೀರಾ? ಏನ್ ಸಣ್ಣ ಕೊಡಕ್ ಅದೇ ನಿಜ ಮೇಡಮ್, ಉಪ್ಪಿನಕಾಯಿ ಪೇಪರ ನಾವು ಹೊಡಿಬೇಕಾರೆ ನಾವು ಬಿಟ್ಟೋಗ್ತೀವ ಪೊಲೀಸರಿಗೆ ಒಂದು ಬೆಲೆ ಕೊಟ್ಟು ನಾವು ಹಂಗಾರೆ ನಮಗೆ ಒಂದು ನ್ಯಾಯ ಏನ್ ಮಾಡ್ಕೊ ಬನ್ನಿ. ಅದೇನಾರ ಮನೆನಾರ ಕಟ್ಕೊಳ್ಳಿ, ಪ್ಯಾಲೆಸ್ ಮಾಡ್ಕೊಳ್ಳಿ. ದೊಡ್ಡವ್ರು ಯಾಕೆ ಅರೆಸ್ಟ್ ಮಾಡಿಲ್ಲ? ಅವನ್ನ ಕೇಸ್ ಕೊಟ್ರೆ ಇಲ್ಲಿ ಬಂದಿದ್ದೀರಲ್ಲ ಪೊಲೀಸ್ ಅವ್ರು, ನೀವು ಏನ್ ಆಟ ಆಡ್ತಾ ಇದ್ದೀರಾ? ಅರೆಸ್ಟ್ ಮಾಡಕ್ಕಾಗಿದ್ರೆ ಗೊತ್ತಿಲ್ಲ ಅಂದ್ರೆ ಯಾಕೆ ಬಂದಿದ್ದೀರಾ ನೀವು ಇಲ್ಲಿ? ನಾವು ಹೋದ್ರೆ ಇನ್ನೂ ಗಲಾಟೆ ಆಗುತ್ತೆ, ನಾನು ಹೋದ್ರೆ ಗಲಾಟೆ ಆಗುತ್ತೆ. ನಾವು ಗಲಾಟೆ ಅಂತ ಬಂದಿದ್ದೀವಿ. ದುಡ್ಡಿದ್ರೆ ಜಾಸ್ತಿ ಬರ್ಲಿ, ಯಾರು ಮಾಡಿಲ್ಲ ಪೊಲೀಸರು ಮಾಡಿಲ್ಲ ಅಂತ ನಾವು ಮಾಡ್ತಾ ಇದೀವಿ. ಪೊಲೀಸರು ಮಾಡಿದ್ರೆ ಯಾಕೆ ನಾವು ಬರ್ತಾ ಇದ್ವಿ? ಬೇಡ ಇಲ್ಲೇ ಮಾಡೋದೇನು ಅವ್ರೇನ್ ಒಳಗ ಅವ್ರು ಅವನ್ನೇ ಒಳಗಾಕಕ್ಕಾಗಿಲ್ಲ, ಇವ್ರೇನ್ ಹಾಕೋದು ಅಲ್ಲಿ ಹೇಳ್ತಾರ. ಬನ್ನಿ ಸರ್, ನೀವು ಸರ್ ಬೆಲೆ ಕೊಡ್ತೀವಿ, ಬನ್ನಿ ಸರ್. ನೀ ಜಾಗ ನಮ್ಮ ಅಣ್ಣ ನಮ್ಮ ಚಿಕ್ಕಮ್ಮ ಮೇಡಮ್ ಹೆಸರು ತೋರಿಸ್ತಾರೆ ಮೇಡಮ್, ಪೇಪರ್ ಎಲ್ಲ ತೋರಿಸ್ತಾರೆ ಮೇಡಮ್. ಸರ್ ಅವ್ರು ಕರ್ಕೊಳ್ಳಿ ಸರ್, ಬರೋಬ್ಬರ ನೀವು ಗಲಾಟೆ ಇದ್ದಿದ್ದೆ. ಅವ್ರೇನು ನಿಮ್ಗೆ ಕಾಮಿಡಿ ನೋಡ್ತಾ ಇದ್ದೀರಾ? ನೀವು ಕಾಮಿಡಿ ಟೈಮ್ ಇದೆ, ನಾವು ಕಾಮಿಡಿ ಮಾಡ್ತಿದೀವ. ಬರ್ರಿ ನೀವು ನೋಡಿ, ನೀವು ಅರೆಸ್ಟ್ ಮಾಡಕ್ ಅವನ್ನ ಬಿಟ್ಟಿದ್ದೀರಾ, ಇವ್ರು ಯಾಕೆ ಬಡವರು? ಕೆಲಸ ಮಾಡಬೇಡಿ, ಬನ್ನಿ ಸರ್. ನಾವು ಅವತ್ತು ಬಿಟ್ಟೋಗಿದೀವಿ, ಅವ್ರು ಹೇಳಿದ್ರು ಕೊಳ್ಳೆತನಕ್ಕೆ. ನೀವು ಮಂಜಣ್ಣ ನೀವೇನ್ರಿ? ನೀವು ಮಂಜಣ್ಣ ಸರಿಯಾಗಿ ಮಾತಾಡಿ. ನೋಡಿ, ನೀವು ಹಾಸನ ಜನಕ್ಕೆಲ್ಲ ಗೊತ್ತು. ನಿಮ್ದು ಬೇಕಂತ ಹೇಳ್ತಾರ ಅವರು. ಮಾಡಿ ಕೊಟ್ಟು ಯಾಕೆ ಕೇಳಿ ನೋಡಿ, ನಿಮ್ಗೆ ಒಂದು ನಿಮ್ಗೊಂದು ಗಂಟೆ ಇದೆ, ಅದು ಕಳ್ಕೊಬೇಡಿ. ಬನ್ನಿ ಬನ್ನಿ ಬನ್ನಿ, ಅವ್ರು ಕರ್ಸಿ ಕೆಟ್ಟ ಬರುತ್ತೆ. ನಾನು ಹಂಗಲ್ಲ ಹೇಳ್ತಾನು. ಬನ್ನಿ ಬನ್ನಿ ಬನ್ನಿ.
ಎಲ್ಲರೂ ಕರೆಯೋಣ, ಎಲ್ಲರೂ ಪೇಪರ್ ಒಂದು ಕರೆಕ್ಟ್ ಆಗಿದೆ ಅಂತ ಹೇಳ್ತಾವ್ರೆ. ಪ್ರೆಸ್ ಮೀಟ್ ಮಾಡಿದ್ದಾರೆ. ಇವ್ರು ಯಾಕೆ ಪ್ರೆಸ್ ಮೀಟ್ ಮಾಡಿಲ್ಲ? ನಮ್ಮ ಹೇಳ್ತೀನಿ, ಪ್ರೆಸ್ ಮೀಟ್ ಮಾಡಿದ್ದಾರೆ, ಕೋರ್ಟ್ ಅಲ್ಲಿ ಇದೆ. ಇವ್ರು ಯಾಕೆ ಪ್ರೆಸ್ ಮೀಟ್ ಮಾಡ್ತಾ ಇಲ್ಲ? ಯಾಕೆ ಅಧಿಕಾರಿಗಳು ಬರ್ತಾರೆ? ನಡ್ಸತ್ತಾರ ಇದೆಯಲ್ಲ ಇಲ್ಲಿ ಹಾಸನ ಮರಿದೇ ಆಗ್ಬಿಡ್ತಾರೆ ಇಲ್ಲಿ. ನಾವು ಹಾಸನ ಜನ ಬದುಕಬೇಕು ಇಲ್ಲಿ. ಯಾರು ಇವ್ರಿಗೆ ಹೇಳ್ತಾ ಇದ್ದೀರಾ? ಇವ್ರಿಗೆ ತಾಕತ್ತಿದೆ, ಪ್ರೆಸ್ ಮೀಟ್ ಮಾಡ್ಲಿ, ಕೋರ್ಟ್ ಹೋಗ್ಲಿ, ಕೋರ್ಟ್ ಅಲ್ಲಿ ಅವ್ರದನ್ನೇ ಸ್ಟೇಷನ್ ಸರ್ ಬನ್ನಿ, ಸ್ಟೇಷನ್ ಕೂರ್ಸ್ಬಿಟ್ಟು ಡಾಕ್ಯುಮೆಂಟ್ ಚೆಕ್ ಮಾಡಿ, ಇಬ್ರಿಗೂ ಬರೋ ಮಾಡಿ, ಇಬ್ರು ಅರೆಸ್ಟ್ ಮಾಡಿ, ಇಬ್ರ ಮೇಲೆ ಕೇಸ್ ಹಾಕಿ. ಏನ್ ಆಸ್ತ ಅಂತ ಅಂದ್ರೆ ಅಪ್ಪಂದಲ್ಲ, ಬರೀ ನಾವು ಮನವರಿಗೆ ಅಪ್ಪಂದವ್ರಿಗೆ ಬಂದ್ಬಿಟ್ಟು ನಾನಾ ಮನೆ ಯಾರು ಕೊಡಲ್ಲ. ಇಷ್ಟು ವರ್ಷ ಎಲ್ಲ ಆಗಿದ್ರೆ ಮೇಡಮ್ ಅವ್ರು ಎಲ್ಲರ ಮೇಲೆ ಒಪ್ಪು ಅಂತಾರೆ. ಎಲ್ಲರ ಮೇಲೆ ಬಂದಾಗುತ್ತಮ್ಮ, ಎಲ್ಲರ ಮೇಲೆ ಪೇಪರ್ ಓದಕ್ ಬರುತ್ತೆ ಅಲ್ವಾ? ಓದಿದ್ವಿ ಪೇಪರ್ ನೋಡಿದ್ದೀರಾ? ಪ್ರೆಸ್ ಮೀಟ್ ಬೇಡ ಅವ್ರು, ನೀವ್ ಯಾಕೆ ಮಾಡ್ಲಿಲ್ಲ ಪ್ರೆಸ್ ಮೀಟ್? ಮಾಡ್ಬೇಕು. ಎಲ್ಲರ ಜಮೀನ್ ಮೇಲೆ press ಅವ್ರು meet. ಅವ್ರು ಊರಿಗೆ ನಾನು ಸಭ್ಯ ಅಂತ ಹೇಳ್ತಾವ್ರು, ನೀವೇ ಸಭ್ಯ ಅಂತ ಹೇಳ್ತಾರಲ್ಲ. ಎಲ್ಲರೂ ಹೇಳೋದು ಹೇಳ್ಕೋಬೇಕಮ್ಮ, ಕಳ್ರು ಹೇಳೋದು, ಕಳ್ರು ಹೇಳೋದು. ನೀವು ದಾಖಲಾತಿ ಕಳ್ರು ಹೇಳೋದು ನಾವಲ್ಲ. ಎಲ್ಲರ ಮೇಲೆ ಬನ್ನಿ. ಅಲ್ಲ, ನಿಮ್ಮ ಹತ್ರ ಎಷ್ಟು ಜಮೀನ್ ಇದೆ? ಅಲ್ಲ, ನಿಮ್ಮ ಹತ್ರ ಎಷ್ಟು ಜಮೀನ್ ಇದೆ? 5 ಎಕರೆ ಇದೆ ಜಮೀನು. ಎಲ್ಲ ಪ್ರೆಸ್ ಮೀಟ್ ಮಾಡಿದ್ದೀರಾ? ನಾನು ಈ ತರ ಅರ್ಥ ಕೆಲಸ ಮಾಡಿಲ್ಲ. ನಮ್ಮ ಅಪ್ಪ ಕರೆಕ್ಟ್ ಹಂಚ್ಬಿಟ್ಟವ್ರೆ. ನಮ್ಗೆ ಇದು ಮಾಡ್ಕೊಳಕ್ ಹೋಗಿಲ್ಲಮ್ಮ. ಯಾರೆಲ್ಲ ಕೆಲಸ ಮಾಡ್ಯಾವ್ರಲ್ಲ ನಾವು ಮಾಡಿದೀವ? ಯಾರು ನಿಮ್ಗೆ ಮಾರೇನು? ಲಾಯರ್ ಸರಿಯಾದ ಲಾಯರ್ ಇಟ್ಕೊಳ್ಳಿ, ಅವ್ರ ಲಾಯರ್ ಕರೀರಿ, ಕೂತ್ಕೊಂಡು ಮಾತಾಡಿ. ಯಾಕೆಂದ್ರೆ ಯಶೋರ್ ತಾಯಿ ಅನ್ನೋದು ಗೌರವ ಮಾತಾಡ್ತೀವಿ. ಯಾಕೆಂದ್ರೆ ಅವ್ರ ಜನತೆ ಇದೆ, ಅವ್ರು ಹೇಳ್ತಾರೆ ಅವ್ರ ಮನೆ ಅವ್ರ ಮನೇಲಿ ಹೋಗುತ್ತೆ. ನಾವು ಅವ್ರ ತಂಡ ಅಭಿಮಾನಿ, ನಾವು ಅಭಿಮಾನಿ. ಸುಮಾರು ನೀವೆಲ್ಲ ರೋಡಲ್ಲಿ ಇವ್ರು ಮೋಸ ಇರೋದು, ನಾವು ಮೋಸ ಮಾಡಿದ್ರು, ಇವ್ರು ಮೋಸ ಅಷ್ಟೇ. ಇವ್ರು ಮೋಸ ಇರೋದು, ಜಮೀನ್ ತಗೊಂಡಿದ್ರೆ ಯಶೋರ್ ಹೋಗುತ್ತೆ, ನಿಮ್ಗೆ ಹೋಗುತ್ತೆ. ಆಸು ಮರ್ಯಾದೆ ಯಾರು ಮಾಡ್ಬೇಡಿ. ಬೇಕಾದ್ರೆ ನೋಡಿದ್ದೀವಿ, ಮರ್ಯಾದೆ ನಿಮ್ಮ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ಕಂಪ್ಲೇಂಟ್ ಕೊಟ್ರೆ ಇವ್ರಿಗೆ ಅರೆಸ್ಟ್ ಮಾಡಕ್ಕಾಗಲ್ಲ. ಬುಕ್ಕಲ್ಲಿ ಕೊಟ್ಟವ್ರು ಕಳ್ಳನೇ ಅವರು. ಕಳ್ಳನ್ ಕೊಟ್ಟವ್ರು ಇವ್ರೆ. ಇಲ್ಲೇ ಫೋನ್ ಮಾಡಿ ಇರ್ಲಿ ಮಾರೋಣ, ನೀವು ಅವ್ರಿಗೂ ಅವ್ರ ಹೆಲ್ಪರ್ ಬಂದು ಕೆಲಸ ಮಾಡೋಣ. ಯಶ್ ತಾಯಿಯವರ ಮನೆಯ ಪಕ್ಕದಲ್ಲಿರ್ತಕ್ಕಂಥ ನಿವೇಶನದ ವಿವಾದ ಈಗ ತಾರಕಕ್ಕೇರಿದೆ. ಏನು ಇಂದು ಬೆಳಗ್ಗೆ ಕಾಂಪೌಂಡ್ ನಿರ್ಮಾಣ ಮಾಡಲಿಕ್ಕೆ ಯಶ್ ತಾಯಿ ಪುಷ್ಪ ಅವರು ಮುಂದಾಗಿದ್ರು. ಇದನ್ನ ದೃಶ್ಯ